ಎಲ್ರಿಗೂ ಕೂಡ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೃಷ್ಣಾತ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾತಾಡ್ತಾ ಇರೋ ಟಾಪಿಕ್ ಯಾವುದು ಅಂದರೆ ಗಿಫ್ಟ್ ಬಗ್ಗೆ. ಯಾವ ಗಿಫ್ಟ್ ಅನ್ಕೊಂಡ? ಪ್ರಾಪರ್ಟಿ ಗಿಫ್ಟ್ ಬಗ್ಗೆ ಇವತ್ತು ಮಾತಾಡೋಣ ಅನ್ಕೊಂಡಿದ್ದೀನಿ. ಹಾಗಾದರೆ ಗಿಫ್ಟ್ ಡೀಡ್ ಅಂದರೆ ಏನು? ಸೇಲ್ ಡೀಡಿಂದ ಇದಕ್ಕೂ ಇರುವಂತಹ ಡಿಫ್ರೆನ್ಸಸ್ ಏನು? ರಿಜಿಸ್ಟ್ರೇಷನ್ ಕಂಪಲ್ಸರಿನಾ? ಗಿಫ್ಟ್ ಡೀಡ್ ಒನ್ಸ್ ಮಾಡಿದ್ಮೇಲೆ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ವಾ? ಇವತ್ತು ಈ ವಿಡಿಯೋದಲ್ಲಿ ಈ ಎಲ್ಲ ಕ್ವೆಶನ್ಗೂ ಕೂಡ ಸಿಂಪಲ್ ಆಗಿ ಕನ್ನಡದಲ್ಲೇ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ. ಈಗ ಫಸ್ಟು ಗಿಫ್ಟ್ ಡೀಡ್ ಅಂದರೆ ಏನು? ಈ ಗಿಫ್ಟ್ ಡೀಡ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಅಥವಾ ತನ್ನ ಹತ್ರ ಇರುವಂತಹ ಪ್ರಾಪರ್ಟೀಸ್ನ ಬೇರೆ ಒಬ್ಬರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಟ್ರಾನ್ಸ್ಫರ್ ಮಾಡೋದನ್ನ ಲೀಗಲ್ ಆಗಿ ಏನು ಟ್ರಾನ್ಸ್ಫರ್ ಮಾಡ್ತೀವಿ ಅದನ್ನು ನಾವು ಗಿಫ್ಟ್ ಡೀಡ್ ಅಂತ ಕರಿತೀವಿ. ಯೂಶಲಿ ಏನಾಗುತ್ತೆ ಅಂದರೆ ನೀವು ಪ್ರಾಪರ್ಟಿ ರಿಜಿಸ್ಟ್ರೇಷನನ್ನು ಮಾಡಬೇಕಾದ್ರೆ ಸಮ್ ಅಮೌಂಟನ್ನು ನೀವು ರಿಸೀವ್ ಮಾಡ್ಕೊಳ್ತೀರಾ. ಈಗ ನಾನು ಯಾರಿಗೋ ಒಬ್ರಿಗೆ ಪ್ರಾಪರ್ಟಿನ ಕೊಡ್ತಿದ್ದೀನಿ ಅಂದರೆ ಒಂದಷ್ಟು ಅಮೌಂಟನ್ನು ನಾನು ತೊಗೊಳ್ತೀನಿ. ಬಟ್ ಗಿಫ್ಟ್ ಡೀಡಲ್ಲಿ ವಿತೌಟ್ ಎಕ್ಸ್ಚೇಂಜಿಂಗ್ ಮನಿ, ನಾವಿಲ್ಲಿ ಸ್ವಲ್ಪ ಹಣನೂ ಕೊಡೋದಿಲ್ಲ, ಏನೂ ಇಲ್ಲ. ಅವರು ಹೃತ್ಪೂರ್ವಕವಾಗಿ ಅವರೇ ಆಸೆ ಪಟ್ಟು ಯಾವುದೇ ಒಂದು ಫೋರ್ಸಸ್ಗೆ ಅವರು ಒಳಪಡ್ದಿರ ಏನು ಒಂದು ಪ್ರಾಪರ್ಟೀಸ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅದನ್ನು ನಾವು ಗಿಫ್ಟ್ ಡೀಡ್ ಅಂತ ಹೇಳಿ ಮೊದಲನೇದಾಗಿ ಕರಿತೀವಿ. ಇಲ್ಲಿ ನೀವು ಯಾವುದೇ ಅಮೌಂಟನ್ನು ಪೇಮೆಂಟ್ ಮಾಡೋ ಹಾಗೆ ಇರಲ್ಲ. ಎಕ್ಸಾಂಪಲ್, ಅಪ್ಪ ತನ್ನ ಮನೆ ಅಥವಾ ಸೈಟನ್ನು ಮಗನ ಹೆಸರಿಗೆ ಅಥವಾ ಮಗಳಿಗೆ ಕೊಡ್ಬೋದು, ಹಸ್ಬೆಂಡ್ ವೈಫ್ಗೆ ಗಿಫ್ಟ್ ಮಾಡ್ಬೋದು, ಅಮ್ಮನೂ ಕೂಡ ಮಕ್ಕಳಿಗೆ ಗಿಫ್ಟ್ ಮಾಡ್ಬೋದು. ಈ ಬ್ಲಡ್ ರಿಲೇಟಿವ್ಸ್ ಅಂತ ಏನಿರ್ತೀವಿ ಅವ್ರಿಗೆ ನಾವು ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಹಾಗೆ ಅದು ವಾಲಂಟರಿ ಆಗಿ ಕೂಡ ಇರಬೇಕು, ಆಗ ಮಾತ್ರ ಅದು ಲೀಗಲ್ ಡಾಕ್ಯುಮೆಂಟ್ ಅಂತ ಅನ್ಸ್ಕೊಳ್ಳುತ್ತೆ. ಈಗ ಗಿಫ್ಟ್ ಡೀಡ್ ಯಾಕೆ ಮಾಡ್ತಾರೆ? ಗಿಫ್ಟ್ ಡೀಡ್ ಯೂಸ್ ಮಾಡೋದಕ್ಕೆ ಒಂದಷ್ಟು ರೀಸನ್ಸ್ ಇದೆ. ಯೂಶಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಯಾವುದು ಅಂತ ಹೇಳಿದ್ರೆ ಫ್ಯಾಮಿಲಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಈಸಿ ಆಗುತ್ತೆ. ಈಗ ನಾನು ನನ್ನ ಮಗನಿಗೋ ನನ್ನ ಮಗಳಿಗೋ ಕೊಡಬೇಕು ಅಂತ ಹೇಳಿದ್ರೆ ಆಸಲ್ ಕೊಡೋಕ್ಕಾಗಲ್ಲ. ಇಟ್ ಇಸ್ ಅ ಗಿಫ್ಟ್ ಆಗಿರೋದ್ರಿಂದ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಫ್ಯೂಚರಲ್ಲಿ ಡಿಸ್ಪ್ಯೂಟ್ಸ್ ಕಮ್ಮಿ ಆಗುತ್ತೆ. ಲೀಗಲ್ ಓನರ್ಶಿಪ್ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಪ್ರಾಪರ್ಟಿ ಓನರ್ ಹೆಸರು ಅಫಿಷಿಯಲ್ ರೆಕಾರ್ಡ್ಸಲ್ಲಿ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ರೆ ಇದೆಲ್ಲದಕ್ಕೂ ಕೂಡ ಫ್ಯಾಮಿಲಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಗಿಫ್ಟ್ ಡೀಡ್ ತುಂಬ ಯೂಸ್ಫುಲ್ ಆದಂತಹ ಡಾಕ್ಯುಮೆಂಟ್ಸು. ಹಾಗಾದರೆ ಗಿಫ್ಟ್ ಡೀಡ್ಗೆ ರಿಜಿಸ್ಟ್ರೇಷನ್ ಕಂಪಲ್ಸರಿನಾ? ಈ ಕ್ವೆಶನ್ ಕೇಳಿದವ್ರಿಗೆ ನನ್ನ ಆನ್ಸರ್ ಬಂದು ಎಸ್, ಗಿಫ್ಟ್ ಡೀಡನ್ನು ರಿಜಿಸ್ಟ್ರೇಷನ್ ಮಾಡಲೇಬೇಕು. ಇಂಡಿಯಾದಲ್ಲಿ ಇಮ್ಮೂವೇಬಲ್ ಪ್ರಾಪರ್ಟಿ ಅಂದರೆ ಸೈಟ್ ಅಥವಾ ಲ್ಯಾಂಡ್, ಹೌಸ್ ಏನಾದರೂ ಮಾಡಿ ಈ ಗಿಫ್ಟ್ ಡೀಡ್ ಅನ್ನೋದು ಮ್ಯಾಂಡೇಟ್ರಿ, ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಲೇಬೇಕು. ರಿಜಿಸ್ಟ್ರೇಷನ್ ಇಲ್ಲದೆ ಜಸ್ಟ್ ಹಾಗೆ ನೇಮ್ಸೇಕ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಏನಾದರೂ ಹೇಳಿದರೆ ಅದು ಲೀಗಲಿ ವ್ಯಾಲಿಡಿಟಿ ಸಿಗೋದಿಲ್ಲ. ಗಿಫ್ಟ್ ಡೀಡ್ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನೀವು SR ಆಫೀಸ್, ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು. ಡೋನರ್ ಮತ್ತು ರಿಸೀವರ್, ಯಾರು ಗಿಫ್ಟನ್ನು ಕೊಡ್ತಾ ಇದ್ದಾರೆ ಯಾರು ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಇಬ್ಬರು ಕೂಡ ಪ್ರೆಸೆಂಟ್ ಇದ್ದು ಆ ಒಂದು SR ಆಫೀಸಲ್ಲಿ ಇಬ್ಬರು ವಿಟ್ನೆಸ್ಗಳು ಸೈನ್ ಮಾಡಬೇಕು. ಅದಾದ ನಂತರ ನೆಸೆಸರಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಆ ಡಾಕ್ಯುಮೆಂಟ್ಸ್ನ ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ? ಮೊದಲನೇದು ಒರಿಜಿನಲ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಸಿಮಿಲರ್ ಟು ನಾರ್ಮಲ್ ರಿಜಿಸ್ಟ್ರೇಷನ್. ಐಡೆಂಟಿಟಿ ಪ್ರೂಫ್ ಆಗಿರ್ಬೋದು, ಇಟ್ ಮೇ ಬಿ ದ ಆಧಾರ್ ಆರ್ ದ ಪ್ಯಾನ್. ಅಡ್ರೆಸ್ ಪ್ರೂಫ್ನ ಕೊಡಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋಸು, ಆ್ಯಂಡ್ ಅಲ್ಲಿ ಆ ಒಂದು ಇಯರ್ ಏನಿರುತ್ತೆ ಆ ಫೈನಾನ್ಷಿಯಲ್ ಇಯರ್ವರೆಗೂ ಕೂಡ ನಿಮ್ಮ ಪ್ರಾಪರ್ಟಿ ಮೇಲೆ ಟ್ಯಾಕ್ಸ್ ರಿಸಿಪ್ಟ್ಸ್ ಕ್ಲಿಯರ್ ಆಗಿರಬೇಕು. EC ಆಗಿರ್ಬೋದು ಅಥವಾ ಖಾತಾ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದೆಲ್ಲನೂ ಕೂಡ ಕೊಟ್ಟು ಸ್ಟೇಟ್ ರೂಲ್ಸ್ ಪ್ರಕಾರ ಡಾಕ್ಯುಮೆಂಟ್ ಸ್ವಲ್ಪ ಚೇಂಜ್ ಆಗ್ಬೋದು. ಬಟ್ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್ ಏನಿರುತ್ತೆ ಕಂಪ್ಯಾರಿಟಿವ್ಲಿ ನಾರ್ಮಲ್ ರಿಜಿಸ್ಟ್ರೇಷನ್ಗಿಂತ ಇಲ್ಲಿ ಒಂದು ಕಮ್ಮಿನೇ ಇರುತ್ತೆ ಸ್ಟ್ಯಾಂಪ್ ಡ್ಯೂಟಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಗಿಫ್ಟ್ ಡೀಡ್ಗೂ ಕೂಡ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೆ. ಆದರೆ ಫ್ಯಾಮಿಲಿ ಮೆಂಬರ್ಸ್ ಮಧ್ಯೆ ಪ್ರಾಪರ್ಟಿ ಗಿಫ್ಟ್ ಮಾಡಿದ್ರೆ ತುಂಬ ಸ್ಟೇಟ್ಸಲ್ಲಿ ಕನ್ಸೆಷನಲ್ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೆ. ಇಲ್ಲಿ ಕೂಡ ಕರ್ನಾಟಕದಲ್ಲೂ ಕೂಡ ಮಿನಿಮಮ್ ಚಾರ್ಜಸ್ನ ನೀವು ಪೇ ಮಾಡಬೇಕಾಗುತ್ತೆ, ಲೈಕ್ 0.5%. ಹಾಗೆ ನಾನ್ ಫ್ಯಾಮಿಲಿ ಪರ್ಸನ್ಗೆ ಗಿಫ್ಟ್ ಮಾಡಿದರೆ ಚಾರ್ಜಸ್ ಜಾಸ್ತಿ ಆಗುತ್ತೆ. ಅದೇ ಬ್ಲಡ್ ರಿಲೇಟಿವ್ಸ್ಗೆ ಏನಾದರೂ ನೀವು ಗಿಫ್ಟ್ ಮಾಡಿದ್ದೀರಾ ಅಂದರೆ ಆಲ್ಮೋಸ್ಟ್ ನಾರ್ಮಲ್ ರಿಜಿಸ್ಟ್ರೇಷನ್ಗಿಂತಲೇ ಕಮ್ಮಿ ಇರುತ್ತೆ. ಇನ್ನೊಂದು ಕ್ವೆಶನು, ಗಿಫ್ಟ್ ಡೀಡ್ನ ಒಂದ್ಸಲ ರಿಜಿಸ್ಟರ್ ಮಾಡಿ ಕ್ಯಾನ್ಸಲ್ ಮಾಡ್ಬೋದಾ? ನಾರ್ಮಲ್ ಸಿಚುವೇಷನಲ್ಲಿ
ಒನ್ಸ್ ಗಿಫ್ಟ್ ಡೀಡ್ ರಿಜಿಸ್ಟರ್ ಆದಮೇಲೆ ಕ್ಯಾನ್ಸಲ್ ಮಾಡೋದು ಈಸಿ ಅಂತೂ ಅಲ್ಲ. ಎರಡೂ ಪಾರ್ಟೀಸು ಮ್ಯೂಚುವಲ್ ಅಗ್ರಿಮೆಂಟ್ ಇದ್ದು ಅಥವಾ ಕೋರ್ಟಿಂದ ವ್ಯಾಲಿಡ್ ಆಗಿ ಏನಾದರೂ ಆರ್ಡರ್ ಬಂದಿದೆ, ಆ ರೀಸನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಮಾತ್ರನೇ ಕ್ಯಾನ್ಸಲ್ ಮಾಡ್ಬೋದು. ಅದಕ್ಕೆ ಡಾಕ್ಯುಮೆಂಟ್ ಸೈನ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ಕಂಡೀಷನ್ಸ್ನು ಕೂಡ ಕೇರ್ಫುಲ್ಲಾಗಿ ವೆರಿಫೈ ಮಾಡಿ. ಈ ಇಂಪಾರ್ಟೆಂಟ್ ಟಿಪ್ಸ್ ಗಿಫ್ಟ್ ಡೀಡ್ ಸೈನ್ ಮಾಡಬೇಕಾದ್ರೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ವಿಷಯಗಳಿದೆ, ಅದನ್ನು ನೀವು ನೀಟಾಗಿ ತಲೆಯಲ್ಲಿಟ್ಕೊಳ್ಳಿ. ಮೊದಲನೇದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಸರಿಯಾಗಿ ವೆರಿಫೈ ಮಾಡಿ. ಸೆಕೆಂಡ್ ಒನ್, ಲೀಗಲ್ ಓನರ್ಶಿಪ್ ಚೆಕ್ ಮಾಡಿ, ಅದು ಡೋನರ್ ನೇಮಲ್ಲೇ ಇದೆಯಾ ಅನ್ನೋದನ್ನು ಕ್ಲಾರಿಟಿ ತಗೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ, ಯಾರು ಡೋನರ್ ಇದ್ದಾರೆ, ಪ್ರಾಪರ್ಟಿ ಕೊಡ್ತಾ ಇದ್ದಾರೆ, ಅವ್ರಿಗೆ ನೀವು ಒಂದ್ಸಲ ಕನ್ಫರ್ಮ್ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕು ಅಂತ ಹೇಳಿ. ನೀವೇ ಈ ಲೀಗಲ್ ಪ್ರೊಸೀಜರ್ನ ಟೇಕಪ್ ಮಾಡೋದಕ್ಕೆ ಆಗೋದಿಲ್ಲ. ಬೆಟರ್ ಟು ಯಾರಾದರೂ ಒಬ್ಬ ಅಡ್ವೊಕೇಟ್ ಅಥವಾ ಲೀಗಲ್ ಎಕ್ಸ್ಪರ್ಟ್ನ ಕನ್ಸಲ್ಟ್ ತೊಗೊಂಡು ಅವ್ರ ಮೂಲಕ ಹೋದಾಗ ತುಂಬ ಕ್ಲಿಯರಾಗಿ ಬೇಗ ಆಗುತ್ತೆ. ಆ್ಯಂಡ್ ಇದು ಮತ್ತೆ ಅವ್ರಿಗೆ ಕಮಿಷನ್ ಕೂಡ ಪೇ ಮಾಡಬೇಕಾಗುತ್ತೆ. ಫ್ಯೂಚರ್ ಡಿಸ್ಪ್ಯೂಟ್ಸ್ ಅವಾಯ್ಡ್ ಮಾಡೋದಕ್ಕೆ ಡಾಕ್ಯುಮೆಂಟ್ ಡೀಟೇಲ್ಸನ್ನು ಆದಷ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಇಷ್ಟು ವಿಷಯನೂ ಕೂಡ ಗಿಫ್ಟ್ ಡೀಡ್ ಬಗ್ಗೆ ಹಾಕಿದ್ದು. ಇದೊಂದು ಸಿಂಪಲ್ ಡಾಕ್ಯುಮೆಂಟ್ ಅಲ್ಲ, ಇದು ನಿಮ್ಮ ಪ್ರಾಪರ್ಟಿ ಓನರ್ಶಿಪ್ ಚೇಂಜ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಲೀಗಲ್ ಡಾಕ್ಯುಮೆಂಟ್. ಕರೆಕ್ಟಾಗಿ ಎಲ್ಲನೂ ಇದೆ ಅಂದರೆ ಫ್ಯೂಚರಲ್ಲಿ ಯಾವುದು ಲೀಗಲ್ ಪ್ರಾಬ್ಲಮ್ಸು ಬರೋದಿಲ್ಲ. ತುಂಬ ಲೀಗಲ್ ಪ್ರಾಬ್ಲಮ್ಸ್ನ ಆದಷ್ಟು ಕೂಡ ಅವಾಯ್ಡ್ ಮಾಡ್ಬೋದು. ನಿಮ್ಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಕ್ಲಾರಿಫಿಕೇಷನ್ಸ್ ಬೇಕು, ಡೌಟ್ಸ್ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಒಂದು